ಇವತ್ತು ತುಷ್ಟೀಕರಣದ ರಾಜಕಾರಣ, ವಿಶೇಷವಾಗಿ ಎಲ್ಲೆಲ್ಲಿ ಶಿವಾಜಿ ಮೆರವಣಿಗೆ ನಡೀತದೆ, ಎಲ್ಲೆಲ್ಲಿ ಗಣಪತಿ ಮೆರವಣಿಗೆ ನಡೀತದೆ, ಅಲ್ಲಿ ತುಷ್ಟೀಕರಣದ ಒಂದು ಪರಿಣಾಮವಾಗಿ ಮತಾಂಧ ಶಕ್ತಿಗಳು ತಲೆ ಎತ್ತಿ ಇದ್ದ ಸಾಮರಸ್ಯವನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 50 ಬೇರೆ ಬೇರೆ ವಿಭಾಗದಲ್ಲಿ ಬೆಲೆಗಳನ್ನು ಏರಿಸಿದ್ದಾರೆ. ಮರಣ ಮತ್ತು ಜನನ ಪತ್ರದ ಸರ್ಟಿಫಿಕೇಟ್ ಸೇರಿ ಎಲ್ಲರ ದರಗಳು ಇವತ್ತು ಏರಿಕೆಯಾಗಿದ್ದಾವೆ. ಹಾಗಾಗಿ ಜನ ಬೇಸತ್ತಿದ್ದಾರೆ. ಇದರ ಜೊತೆಗೆ ಭ್ರಷ್ಟಾಚಾರ, ಸ್ವಲ್ಪ ಆದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರ, ಆದ್ರೆ ಇವತ್ತು ಆ ರೀತಿ ಯಾವುದೇ ಇಲ್ಲ. ಯಾವ ಕಾರಣಕ್ಕಾಗಿ ಈ ಪಾರ್ಟಿನೂ ಬಹಳ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಹಿಂದನೂ ಸಹಿತ ಅನೇಕ ಸರ್ತಿ ಬೈ ಎಲೆಕ್ಷನ್ದಲ್ಲಿ ಸರ್ಕಾರದ ಒಟ್ಟಾರೆ ನೆಗೆಟಿವ್ ಅಪ್ರೋಚ್ನಿಂದಾಗಿ, ಸರ್ಕಾರದ ಭ್ರಷ್ಟಾಚಾರದಿಂದಾಗಿ, ಸರ್ಕಾರದ ಎಂಟಿ ಇನ್ಕಮ್ನಿಂದಾಗಿ ಅನೇಕ ಸರ್ತಿ ನಾವು ಗೆದ್ದಿದ್ದೆ. ಇಲ್ಲಿ ನಿಂತಾರ ನೋಡ್ರಿ, ಇಲ್ಲಿ ಪೂಜಾರಿ ಸರ್ ನಮ್ ಜೋಡಿನೇ ಇದ್ದಾರೆ ಮತ್ತು ಅವರು ನಾಮಿನೇಷನ್ ಈಗ ನಮ್ ಜೊತೆಗೆ ಬಂದಿದ್ರು. ನಾವೆಲ್ಲರನ್ನೂ ಕೂಡಿಸಿ ಮಾತುಕತೆ ಮಾಡಿ ಯಾವುದೇ ಸಣ್ಣ ಆಸ್ ಇಟ್ ಈಸ್ ಅಂತ ಬಹಳ ದೊಡ್ಡದಾದಂತಹ ಸಂಗತಿ ಏನಿರದೇ ಇದ್ರು ಸಹಿತ ಒಟ್ಟಿಗೆ ಕೂತು ಮಾತನಾಡಿ ಎಲ್ಲವನ್ನು ಸರಿ ಮಾಡಿದ್ದೇವೆ. ಇವತ್ತು ಎಲ್ಲ ಕಡೆ ಯುದ್ಧದ ಕಾರ್ಮೋಡ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಇಸ್ರಾಯೇಲ್, ಅಮೆರಿಕ, ಇರಾನ್ ಮೇಲೆ ಈ ಎಲ್ಲದರ ಮಧ್ಯದಲ್ಲಿ ಅತ್ಯಂತ ಶಾಂತಿಯುತವಾಗಿ, ಅಷ್ಟೇ ರೀತಿಯಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಆರ್ಥಿಕತೆಯಾಗಿ ಇವತ್ತು ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ಈ ಎಲ್ಲ ಸಂದರ್ಭದಲ್ಲಿ ನಾನು ಒಂದು ಹೇಳಲಿಕ್ಕೆ ಬಯಸೋದು, ಕೆಲವರು ವಿಶೇಷವಾಗಿ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿಯೂ ಸಹಿತ ಮತ್ತು ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿಯೂ ಗಮನದಲ್ಲಿಟ್ಟುಕೊಂಡು ಸುಳ್ಳು ಸುದ್ದಿಗಳನ್ನು ಹರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 3 ವಾರ ಆಯ್ತು ಪೆಟ್ರೋಲು ಡೀಸೆಲ್ಗೆ ಕೊರತೆ ಆಗಲಾರದಂತೆ ನಾವು ಅತ್ಯಂತ ಸೂಕ್ತವಾದಂತಹ ಕ್ರಮವನ್ನ ಪ್ರಧಾನಮಂತ್ರಿಗಳು ಕೈಗೊಂಡಿದ್ದಾರೆ. ನ್ಯಾಚುರಲ್ ಗ್ಯಾಸ್, ಪೈಪ್ಡ್ ನ್ಯಾಚುರಲ್ ಗ್ಯಾಸ್, LNG ಯಾವುದೇ ಸಮಸ್ಯೆ ಇಲ್ಲ. LPG ಸೋರ್ಸ್ ಕಮ್ಮಿ ಇರೋದ್ರಿಂದ ಇಡೀ ನಾನು ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಸಮಸ್ಯೆಯ ಮಧ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದನ್ನು ಕೂಡ ಬಹಳ ಅತ್ಯುತ್ತಮವಾಗಿ ನಾವು ಮ್ಯಾನೇಜ್ ಮಾಡಿದ್ದೇವೆ. ಕೇವಲ ಕೆಲವು ದೇಶಗಳ ಏನೋ LPG ಮತ್ತು ತೈಲ ತುಂಬಿದ ಹಡಗುಗಳು ಬರ್ತಾ ಇದ್ದಾವೆ, ಶಿಪ್ಮೆಂಟ್ಗಳು, ಅದು ಕೇವಲ ಭಾರತದಲ್ಲಿ ಮಾತ್ರ ಬರ್ತಾ ಇದೆ. ಇದರ ಜೊತೆಗೆ ಅಂದ್ರೆ ಭಾರತದ ವಿದೇಶಾಂಗ ನೀತಿ ಎಲ್ಲರನ್ನೂ ಒಳಗೊಂಡಂತಹ ವಿದೇಶಾಂಗ ನೀತಿ ಇರೋದ್ರಿಂದ ನಮಗೆ ಮಾನಿಟರ್ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಊಹಾಪೋಹಗಳಿಗೆ ಯಾರು ಕಿವಿಗೊಡೋ ಅಗತ್ಯ ಇಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇದನ್ನ ಬಹಳ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಮತ್ತು ನಾನು ಇನ್ನೊಂದು ಮನವಿ ಮಾಡ್ತೀನಿ, ಇಲ್ಲಿಯೂ ಬೆಲೆ ಏರಿಕೆ 3 ಸರ್ತಿ ಡೀಸೆಲು ಪೆಟ್ರೋಲು ಬೆಲೆ ಏರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹೆಂಗಿದೆ ಅಂತಂದ್ರ, ಇತಿಹಾಸವನ್ನು ನೀವು ಗಮನಿಸಿದರೆ ಹುನಗುಂದ್ ವಿಧಾನಸಭಾ ಕ್ಷೇತ್ರದ್ದೇನು ಬೈ ಎಲೆಕ್ಷನ್ ಆಗಿತ್ತು, ಆವಾಗ ನಾವು ಫಸ್ಟ್ ಟೈಮ್ ಅವತ್ತು ಪ್ರಗತಿಪರ ಜನತಾದಳ ಅಂತ ಒಂದು ಜನತಾದಳ ಇತ್ತು. ಆ ಜನತಾದಳ ಕಾಂಗ್ರೆಸ್ ಮಧ್ಯೆ ಫೈಟ್ ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಕ್ಲೋಸ್ ಸೆಕೆಂಡ್ ಬಂದಾಗಿನಿಂದ ಇಡೀ ಈ ಭಾಗದಲ್ಲಿ ಒಂದು ಬಹಳ ದೊಡ್ಡ ಸ್ಪೀಡ್, ವೇಗ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಈ ಚುನಾವಣೆಯಿಂದ ಸಹಿತ ಇದೊಂದು ದೊಡ್ಡ ತಿರುವನ್ನ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಕೊಡಲಿದೆ. ಅದಕ್ಕೆ ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಮುಖಂಡರು, ವಿಶೇಷವಾಗಿ ಜಿಲ್ಲೆಯ ಮುಖಂಡರು ಒಟ್ಟಾಗಿ ಕೆಲಸ ಮಾಡುವ ದೃಷ್ಟಿಯಿಂದನೂ ಮತ್ತು ಅದರ ಜೊತೆಗೆ ಸ್ಟ್ರಾಟಜಿಕ್ ಆಗಿ ಕೆಲಸ ಮಾಡುವ ದೃಷ್ಟಿಯಿಂದನೂ ನಾವು ಕಮಿಟಿಯನ್ನು ಮಾಡಿದ್ದೇವೆ. ಸನ್ಮಾನ್ಯ ರಾಜ್ಯ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ